ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡೋ ಮಾಹಿತಿ ಏನಂದರೆ, ಈ ಒಂದು ವಿದ್ಯಾರ್ಥಿಗಳ ಬಸ್ ಪಾಸ್ ಕುರಿತು ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಬಸ್ ಪಾಸ್ ಅರ್ಜಿ ಪ್ರಾರಂಭವಾಗಿದೆ. ಆ ಕುರಿತು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನೀವೊಂದು ಬಸ್ ಪಾಸನ್ನು ಪಡ್ಕೊಳ್ಬೇಕಂದ್ರೆ ಸೇವಾ ಸಿಂಧು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕು. ಇಲ್ಲಿ ಸರ್ಚ್ ಮಾಡಿದ್ದೀವಿ ನೋಡಿ, ಈ ಥರ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ತದನಂತರ ನೀವು ನಿಮ್ಮ ಸೇವಾ ಸಿಂಧು ಅಕೌಂಟ್ನ ಮೊಬೈಲ್ ನಂಬರ್ ಮತ್ತು OTP ಎಂಟರ್ ಮಾಡಬೇಕು ಅಥವಾ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ, ಆ ಕ್ಯಾಪ್ಚಾ ಕೋಡ್ ಇಲ್ಲಿದೆ ನೋಡಿ. ಇದನ್ನು ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ಲಾಗಿನ್ ಆಗಬೇಕು ನೋಡಿ. ತದನಂತರ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಈ ಥರ ನಿಮ್ಮ ಪ್ರೊಫೈಲನ್ನು ಓಪನ್ ಮಾಡಬೇಕು. ಇಲ್ಲಿ ಮೂಲೆಯಲ್ಲಿ 3 ಗೆರೆ ಇರ್ತವೆ, ಅದನ್ನು ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಸರ್ವಿಸ್ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ, ಅದನ್ನ ಕ್ಲಿಕ್ ಮಾಡಬೇಕು. ತದನಂತರ ಈ ಥರ ಭಾಳಷ್ಟು ಸರ್ವಿಸ್ಗಳು ಬರ್ತವೆ. ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ KKRTC ಅಂದರೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಅಂತ ಸರ್ಚ್ ಮಾಡಿದ್ವಿ. ಇಲ್ಲಿ ಬಂದಿದೆ ನೋಡಿ, ಅಪ್ಲಿಕೇಶನ್ ಫಾರ್ ಇಶ್ಯೂ ಫಾರ್ ನ್ಯೂ ಆ್ಯಂಡ್ ರಿನ್ಯೂವಲ್ ವಿತ್ ಮೋಡಿಫಿಕೇಷನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ಬಸ್ ಪಾಸಲ್ಲಿ ಏನಾದ್ರು ಕರೆಕ್ಷನ್ ಆಗ್ಬೇಕಂದ್ರೆ ಈ ಆಪ್ಷನ್ ಇದೆ ನೋಡಿ, ಇದನ್ನು ಎಂಟರ್ ಮಾಡ್ಕೊಳ್ಬೋದು. ಈಗ ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಕಡ್ಡಾಯವಾಗಿ. ನೋಡಿ ಈ ಫಾರ್ಮೆಟನ್ನು ನೀವು ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಅಲ್ಲಿ ತುಂಬಿಸ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕರೆಕ್ಟ್ ತುಂಬಿಸ್ಕೊಂಡು ಬನ್ನಿ. ತುಂಬಿಸ್ಕೊಂಡು ಬಂದು ತದನಂತರ ನೀವು ಆನ್ಲೈನ್ ಅರ್ಜಿ ಮುಂದೆ ಬರೆಸ್ಬೋದಾಗಿದೆ. ಇಲ್ಲಿ ಕೊಟ್ಟಿದ್ರು ನೋಡಿ, ಸ್ಟೂಡೆಂಟ್ ಬಸ್ ಪಾಸ್ 2024-25ನೇ ಸಾಲಿನ ಒಂದು ಸ್ಟೂಡೆಂಟ್ ಬಸ್ ಪಾಸ್ಗಾಗಿ ಈ ಒಂದು ಅರ್ಜಿ ನಮೂನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ತದನಂತರ ಇಲ್ಲಿ ಪ್ರೊಡ್ಯೂಸ್ ಟು ಅಪ್ಲೈ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ನಾವು ಮಾಹಿತಿಯನ್ನು ತಿಳಿಸಿದ್ದೀವಿ. ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಬಗ್ಗೆ ತಿಳಿಬೇಕಾದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಆ ಕುರಿತು ತಿಳಿಸಿಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.